ಲಿಂಗಸುಗೂರು ಸ್ವಾತಂತ್ರ್ಯಾನಂತರ 7 ದಶಕಗಳೇ ಕಳೆದರೂ ಸಾರಿಗೆ ಸಂಪರ್ಕವಿಲ್ಲದ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲ್ಲೂಕಿನ ದೇವರಗಡ್ಡಿ ಗ್ರಾಮದಲ್ಲಿ ಇಂದು ಮೊದಲ ಬಸ್ ಸೇವೆ ಆರಂಭವಾಗಿ ಇತಿಹಾಸ ಸೃಷ್ಟಿಯಾಗಿದೆ. ರೈತ ಸಂಘ ಮತ್ತು ರಾಜ್ಯ ಬುಡಕಟ್ಟು ರಕ್ಷಣಾ ಸಮಿತಿಯ ನಿರಂತರ ಪ್ರಯತ್ನಗಳು ಗ್ರಾಮಸ್ಥರ ಬಹುಕಾಲದ ಬೇಡಿಕೆಯನ್ನು ಈಡೇರಿಸಿವೆ. ರೈತ ಸಂಘದ ಅಧ್ಯಕ್ಷ ಗದ್ದೆಪ್ಪ ನಾಗಬೇನಾಳ್, ಸಾಮಾಜಿಕ ಕಾರ್ಯಕರ್ತ ಮತ್ತು ಎಸ್ಟಿಪಿಸಿ ರಾಜ್ಯ ಅಧ್ಯಕ್ಷ ಅಮರೇಶಣ್ಣ ಕಾಮನಕೇರಿ, ರಾಯಚೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಶಿವಪುತ್ರಗೌಡ ನಂದಿಹಾಳ್ ಮತ್ತು ರಾಜ್ಯ ಬುಡಕಟ್ಟು ರಕ್ಷಣಾ ಸಮಿತಿಯ ಅಧಿಕಾರಿಗಳು ಬುಡಕಟ್ಟು ಸಮುದಾಯದ ದೊಡ್ಡ ನೆಲೆಯಾಗಿರುವ ಈ ಗ್ರಾಮದಲ್ಲಿ ಸಾರಿಗೆ ಸೇವೆಗಳನ್ನು ಸ್ಥಾಪಿಸಬೇಕೆಂದು ನಿರಂತರವಾಗಿ ಒತ್ತಾಯಿಸುತ್ತಿದ್ದರು. ಲಿಂಗಸುಗೂರು ಬಸ್ ಡಿಪೋ ವ್ಯವಸ್ಥಾಪಕ ಪ್ರಕಾಶ್ ದೊಡ್ಡಮನಿ ಮತ್ತು ಸಿಬ್ಬಂದಿ ವ್ಯವಸ್ಥಾಪಕ ಮಹುರುದ್ರಪ್ಪ ಅವರ ತ್ವರಿತ ಪ್ರತಿಕ್ರಿಯೆ ಮತ್ತು ವಿದ್ಯಾರ್ಥಿಗಳ ಶಿಕ್ಷಣದ ಅನುಕೂಲಕ್ಕಾಗಿ ಬಸ್ಗಳ ವ್ಯವಸ್ಥೆ ಮಾಡಿದ್ದಕ್ಕಾಗಿ ಅವರನ್ನು ಪ್ರಶಂಸಿಸಲಾಯಿತು. ಈ ಸಂದರ್ಭದಲ್ಲಿ ಮೊದಲ ಬಾರಿಗೆ ಬಸ್ ಅನ್ನು ಗ್ರಾಮಕ್ಕೆ ತಂದ ಚಾಲಕ ಬಸಪ್ಪ ಮತ್ತು ಕಂಡಕ್ಟರ್ ಚನ್ನಬಸವ ಅವರನ್ನು ಗ್ರಾಮಸ್ಥರು ಉತ್ಸಾಹದಿಂದ ಸನ್ಮಾನಿಸಿದರು.